ನಾನು ಪ್ರವೀಣ್ ಹೆಬ್ಬಾಳೆ, ಕರ್ನಾಟಕ ನೆಟ್ಟರ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ. ಇವತ್ತು ತೋಟ ಹೊಸ ಮನೆ ರಮೇಶ್ ಅಣ್ಣ ಮನೆ ಬಂದಿದೆ. ಇವರು ನಾಟ್ ಅಲ್ಲಿ ರೆಡಿ ಮಾಡಿ ರೈತರ ಆಹಾರಧಾನವಾಗಿ ನಾಟ ಮಾಡಿರ್ತಾರೆ. ಇವರದ್ದೇ ಒಂದು 8-10 ಮಿಷನ್ ಇದೆ. ಮತ್ತೆ ಫುಲ್ ಡೀಟೇಲ್ ಅವ್ರ ಹತ್ರ ತಕೊಂಬ ಕಳಿಸೋಣ. ನೀ ಅಗ್ಗಿ ಮಾಡೋ ಕ್ರಮ ಇತ್ತಲ್ಲ, ಇದು ಯಾವ ತಳಿ ಹೆಂಗೆ ಮಾಡ್ತೀವಿ ಒಂಚೂರು ಡೀಟೇಲ್ ಹೇಳಿ. ಇದು MF4 ತಳಿ. ನಾವು ಒಂದು 24 ಗಂಟೆ ಭತ್ತ ನೆನೆ ಹಾಕತ್ತ, 40 ಗಂಟೆ ಟೈಮ್ ನೆನೆ ಹಾಕಿದ ಭತ್ತನ ಬೀಜ ಬೆದೆ ಬರ್ಸುತ್ತೆ. ಬೆದೆ ಬಂದ ನಂತರ ಅದನ್ನ ಈ ರೀತಿ ನಾವು ಮಣ್ಣನ್ನ ಡ್ರೈಗೆ ಹಾಕಿ ಬೀಜ ಹಾಕಿ ಈ ತರ ಬೀಜದ ಮೇಲ್ಗಡೆ ಮಣ್ಣನ್ನು ಹಾಕ್ತೇವೆ. ಅದನ್ನ ಅಲ್ಲಿ ಗೆಡ್ಡೆಯಲ್ಲಿ ನಾವು ಇಡ್ತೇವೆ. ಎಷ್ಟು ದಿನ ಆದ? ಅದೀಗ ಒಂದು 12 ದಿವಸದಾಗೆ. ಆ ಕಡೆ ದೊಡ್ಡದಿದೆ, ಅಲ್ಲಿ ತೋರಿಸ್ತೇನೆ. ನಾವು ಮಣ್ಣು ಮತ್ತೆ ಗೊಬ್ಬರ ಎಂತೆಲ್ಲ ಹಾಕ್ತಿರೋದಕ್ಕೆ? ಇದಕ್ಕೆ 3 ಬುಟ್ಟಿ ಕಡುಮಣ್ಣು, 1 ಬುಟ್ಟಿ ಮಿಲ್ ಬೂದಿ ಹಾಕ್ತೇವೆ. ಕಡುಮಣ್ಣು ಅಂದ್ರೆ ಗೆಡ್ಡೆದು ಆವೆ ಮಣ್ಣು ಮೇಲೆ ಬರ್ತದಲ್ಲ, ನಿಮ್ಮ ಕಡೆ ಎಲ್ಲ ಮಣ್ಣು ಬರ್ತದಲ್ಲ, ಕೊಜಿಗೆ ತೆಗಿತಾರಲ್ಲ, ಅದರ ಮೇಲಿದ ಮಣ್ಣು. ಮತ್ತೆ ನಾವ್ ಈ ಸಲ ನಮ್ಮ ಕೂಡ್ಲಿ ಉಡುಪುರ ಹೇಳಿ ಒಂಡಾರ್ ಮದಗದ್ 100 ಲೋಡ್ ಮಣ್ಣು ಸ್ಟಾಕ್ ಮಾಡೈತಿ. ಇಲ್ಲಿ ಇತ್ತಲ್ಲ, ಇದಿಷ್ಟು ಸ್ಟಾಕ್ ಮಾಡೋದು ಮಣ್ಣು. ಇದು ಮಣ್ಣು ಮ್ಯಾಟ್ ಆಗಿ ಇಡುವ ಜಾಗ ಇದು, ಅಲ್ಲ ರೆಡಿ ಮಾಡ್ಕೊತಾಗ ಬಂದು ಇಲ್ಲಿ ಇರ್ತಾರೆ. ಇಲ್ಲಿ ಈ ತರ ನಾವು ಕೂಡ್ಸಿ ಇಟ್ಟು ಈ ತರದಲ್ಲಿ ನಾವು ಮೆಸ್ ಮುಚ್ಚುತ್ತೇವೆ ಒಂದು 2 ದಿವಸ. ಯಾಕಂದ್ರೆ ಬೆದೆ ಮೇಲ್ ಬರುವ ತನಕ ಪಾರಿವಾಳ ಮತ್ತೆ ನವಿಲ ಉಪದ್ರ ಇರುತ್ತೆ. ಅದನ್ನ ರಕ್ಷಣೆಗೆ, ಮತ್ತೆ ಮಳೆ ನೀರು ಬಂದಾಗ ಬೀಜ ಇದಾಗದಿದ್ದಾಗೆ, ಮಳೆ ನೀರಿಗೆ ಎದ್ದು ಹೋಗ್ಬಾರ್ದಂತ. ಎಷ್ಟು ದಿನ ಬರುತ್ತಂದ್ರೆ ಯಾವ ಬೆದೆ 3 ದಿನಕ್ಕೆ ಬರ್ತದೆ. ಆಮೇಲೆ ನಾಟಿ ಮಾಡ್ತಾರೆ ಎಷ್ಟು ದಿನ ಬೇಕದ? ನಾಟಿ ಮಾಡಕ್ 18ರಿಂದ 20 ದಿವಸ. 18ರಿಂದ 20 ದಿವಸ. 18ರಿಂದ 20 ದಿನ ನಾಟಿ. ಮಿಷನ್ ನಾಟಿ, ಎಲ್ಲ ಮಿಷನ್ ನಾಟಿ. ಕೈ ನಾಟಿ ಯಾವುದಿಲ್ಲ. ಕೈ ನಾಟಿ ಯಾವುದಿಲ್ಲ. ಸಾಧಾರಣ ಒಂದು ನಾವು 400ರಿಂದ 500 ಎಕರೆ ಏರಿಯಾ. ಸಾಧಾರಣ ಈ ಕಡೆ ಕಾರ್ಕಳ, ಈ ಕಡೆ ಸಿದ್ದಾಪುರ, ಈ ಕಡೆ ಬೈಂದೂರ್ ತನಕ. ಹೌದೌದು. ಹಾ, ಈಗ ನಮ್ದು 6 ನಟಿ ಮಿಷನ್ ಇದೆ. 1 ನಟಿ ಮಿಷನ್ ದಿನಕ್ಕೆ 3ರಿಂದ 4 ಎಕರೆ ನಡ್ತಾರೆ. 6 ಮಿಷನ್ ಅಂದ್ರೆ ಹೆಚ್ಚು ಕಮ್ಮಿ 20ರಿಂದ 24 ಎಕರೆ ನಾಟಿ ಮಾಡ್ತಾರೆ ಒಂದ್ ದಿನಕ್ಕೆ ಡೈಲಿ. 6 ಮಿಷನ್. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಟೋಟಲ್ ಒಂದು 40 ಜನ ಇದೆ. 40-45 ಜನ ಆಗ್ತದೆ ಮಳೆಗಾಲದಲ್ಲಿ. ಹೌದು. ಪ್ರಸಿದ್ಧ ರೈತರು ರಮೇಶ್ ಅಣ್ಣ, ರತ್ನಾಕರ್ ಹೊಳ್ರು, ನಾವ್ ಇಬ್ರು ಜೊತೆಯಾಗಿ ಮಾಡುದು. ಹೌದು, ಜೊತೆಯಾಗಿ ಮಾಡುದು. ಯಾಕೆ ನಾವು ಇಷ್ಟು ಜಾಗ ಅವ್ರದ್ದು, ಮೇಂಟೆನೆನ್ಸ್ ಎಲ್ಲ ನಾವೇ. ಆದ್ರಿಂದ ನಾವು ಅವರನ್ನ ಪಾರ್ಟ್ನರ್ ಆಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಜಾಗದ ಸಮಸ್ಯೆ ಅಂದ್ರೆ ಅಲ್ಲ, ಅಂತ ವ್ಯಕ್ತಿಯೇ ಸಿಕ್ಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಮಾಡುವಾಗ ಏನೂ ಸಮಸ್ಯೆ ಬರಬಾರ್ದು, ನಮ್ಮ ಹೆಸರು ಹಾಳಾಗಬಾರ್ದು, ರೈತರಿಗೆ ಒಳ್ಳೆ ರೀತಿಯಲ್ಲಿ ಮಾಡ ಅಂತ ನನಗೆ ಒಂದು ಬೆನ್ನೆಲುಬು. ನಮ್ಮ ಪಾಲಿಗೆ ದೇವ್ರು ಅಂತ ಹೇಳ್ಬೋದು. ಉತ್ತಮ ಗುಣಮಟ್ಟದ ಇದನ್ನ ಮಾಡು ಅಂತ. ಸೆಲೆಕ್ಟ್ ಭತ್ತ ಮಾತ್ರ ಹಾಕುದು. ಮತ್ತೆ ನಾವು ಡ್ಯಾಮೇಜ್ ಇದ್ರೆ ಮ್ಯಾಟ್ ನಡು ಕೊಡುದಿಲ್ಲ. ನಾವು ಈ ರೀತಿಯಾಗಿ ಮ್ಯಾಟ್ ಅದನ್ನ ಹಾಗೆಯನ್ನ ಮಾಡಿ ರೈತರಿಗೆ ಕಂಪ್ಲೀಟ್ ಆಗಿ ಕೃಷಿಯಿಂದ ಲಾಭದಾಯಕ ಆಗ್ಬೇಕು. ಅವರು ಮ್ಯಾಟ್ ಕೃಷಿ 20 ದಿವಸಕ್ಕೆ ಹೈಟ್ ಬರ್ಬೇಕಾಗಿ ಮಿಷನ್ ಡೈರೆಕ್ಟ್ ಕೊಟ್ಬಿಡ್ತೇವೆ. ಇದನ್ನ ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಟ್ರೈ ಉಂಟಲ್ಲ, ಟೊಮೊಟೊ ಬುಟ್ಟಿ, ಅದು 25 kg ವೆಯ್ಟ್ ತಗೊಳ್ತದೆ. ಅದಕ್ಕೆ ನಾವು 5 ಮ್ಯಾಟ್ ಹಾಕಿ ಗಾಡಿಗೆ ಶಿಫ್ಟ್ ಮಾಡ್ತೇವೆ. 5 ಮ್ಯಾಟ್ ಹಾಕಿ ಒಂದು ಗಾಡಿಗೆ 80 ಬಾಕ್ಸ್ ಹಾಕ್ತೇವೆ. 400 ಮ್ಯಾಟ್ ಹೋಗ್ತದೆ ಡೈಲಿ. ಇದಕ್ಕೆ 5 ದಿವಸ ಆಗಿದೆ. ಇದು ಮೆಸ್ ಅನ್ನು ತೆಗೆದಷ್ಟೇ, ಈಗ ಮುಚ್ಚಿದ ಮೆಸ್ ಅನ್ನ ಮೆಸ್ ತೆಗೆದ್ಬಿಡ್ತೇವೆ. ಗ್ರೀನ್ ನಟ್ ತೆಗೆದ್ಬಿಡ್ತೇವೆ. ನಾಟಿ ರೆಡಿ ಮಾಡ್ತೇವೆ. ಒಂದೊಂದು ಬ್ಯಾಚ್ ಲೋಡ್ ಮಾಡ್ತಾ ಮತ್ತು ಒಂದೊಂದು ಬ್ಯಾಚ್ ಹಾಕ್ತಾ ಹೋಗ್ತೇವೆ. ಡೈಲಿ ಗಿಡ ಇದ್ ಮಾಡ್ತೇವೆ ಒಂದೊಂದು. ಹೌದೌದು. ಎಷ್ಟು ತಿಂಗಳ ಕೆಲಸ ಮಾಡ್ತಾರೆ ಅಂದಾಜು? ಅಂದಾಜು ನಾವೊಂದು ಈ ನೈಜಿ ಮಾಡುದೇ 1-2 ತಿಂಗಳು ಆಗ್ತದೆ. ಮಣ್ಣು ಗಾಳಿಸೋದು 1-2 ತಿಂಗಳು, 4 ತಿಂಗಳು ಇದೇ ಕೆಲಸ ಆಗ್ತದೆ. ಮೈಕ್ರೋ ಸ್ಪ್ರಿಂಕ್ಲರ್ ನ ಫಿಟ್ ಮಾಡಿದ್ದೇವೆ. 550 ಮೈಕ್ರೋ ಸ್ಪ್ರಿಂಕ್ಲರ್ ಗಳಿದೆ. ಇದು ಟ್ರೈ ಆದಸಿಂದ ತೂತು ಅಡಿಗಡೆ ನೀರು ಹೋಗ್ಲಿಕ್ಕೆ ತೂತಿರ್ತದೆ, ಇಲ್ಲ ಬೇರ್ ಕೊಳಿತದೆ. ಇವಕ್ಕೆ ಒಂದು 2 ಗಂಟೆ ಬಿಸಿಲು ಬಿದ್ರು ನಾವು ನೀರು ಬಿಡ್ಲೇಬೇಕು ಅದಕ್ಕೆ. ಹೌದು.
ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸಿದ್ವಿ. ಎಷ್ಟಾಗಿತ್ತು ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡಿ? ಸ್ಪ್ರಿಂಕ್ಲರ್ ಅನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದೇ ಸಲನೇ ಅಳವಡಿಕೆ ಮಾಡ್ಬೇಕಾಗತ್ತೆ. ಅಂದ್ರೆ ವರ್ಷ ವರ್ಷ ಚೇಂಜಸ್ ಚೇಂಜಸ್ ಅಲ್ಲ, ಇದು ಆದ ಮೇಲೆ ಈ ಗದ್ದೆಯಲ್ಲಿ ಮತ್ತೆ ಪುನಃ ನೇಜಿ ನಾಟಿ ಮಾಡ್ತೇವೆ ಇದನ್ನ ತೆಗೆದು. ಇದನ್ನ ತೆಗೆದು ನಾಟಿ ಮಾಡ್ತೀರಾ? ಹೌದೌದೌದು. ಸರಿ ಸರಿ. ನಾವು ಸ್ಟಾರ್ಟಿಂಗ್ ಇಂದ ಒಂದು 10 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಾನು ರಮೇಶ್ ಪೂಜಾರಿ ಅಂತ, ಕೋಟ ಮಣೂರು ಪಡುಕೆರೆ ಹೊಸಕಲ್ ಮನೆ. ನಾನು ರತ್ನಾಕರ್ ಹೊಡ್ರ ಜೊತೆಯಾಗಿ ನಾನು ಈ ಉದ್ಯೋಗವನ್ನು ಮಾಡ್ತಾ ಇದ್ದೆ ಒಂದು 10 ವರ್ಷದಿಂದ. ಸ್ಟಾರ್ಟಿಂಗ್ ಮಾಡುವಾಗ 5,000 ಮ್ಯಾಟ್ ಹೋಗ್ತಿತ್ತು. ಇವಾಗ 40,000 ರಿಂದ 45,000 ಮ್ಯಾಟ್ ಬೇಡಿಕೆ ಇದೆ. ನಾನು ಮೈಕ್ರೋ ಸ್ಪ್ರಿಂಕ್ಲರ್ ಅನ್ನ ಅಳವಡಿಸಿದೆ. ಹಾಗೆ ಒಂದು ನೀರಿನ ಇದನ್ನ ಮಾಡಲಿಕ್ಕೋಸ್ಕರ, ಈಗ ಬಿಸಿಲು ತುಂಬಾ ಇರೋದ್ರಿಂದ ನಾವು ಒಂದು 5-6 ಗಂಟೆ ಮಳೆ ಬರ್ಲಿದ್ರೆ ನೀರು ಬಿಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಅನ್ನ ಫಿಟ್ ಮಾಡಿದ್ದೇವೆ. ಮತ್ತೆ ಬೇರುಗಳು ಕೆಳಗೆ ಹೋಗಿ ಹಾಗೆ ಒಂದೊಂದು ಉದ್ದ ಬರ್ತವೆ. ಅದಕ್ಕೆ ನಾವು ವೀಡ್ ಮ್ಯಾಟ್ ಅನ್ನು ಬಳಸಿದ್ದೇವೆ. ಇಲ್ಲಿ ವೀಡ್ ಮ್ಯಾಟ್ ಅನ್ನು ಹಾಕಿದ್ದೇವೆ. ಈಗ ವೀಡ್ ಮ್ಯಾಟ್ ಇಟ್ಟು ಅದರ ಮೇಲ್ಗಡೆ ಟ್ರೈ ಇಟ್ಟಿದ್ದೇವೆ. ಅದು ಸ್ಯಾಂಪಲ್ಗೋಸ್ಕರ ಒಂದು ಗೆದ್ದೆಯನ್ನು ಮಾಡಿದ್ದೇವೆ. ನಂತರ 2 ಗೆದ್ದೆಯನ್ನು ಅದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಗೆ ಈ 2 ಎಕರೆ ಜಾಗದಲ್ಲೂ ಇಡ್ಲಿಕ್ಕೆ ಸಾಕಾಗ್ಲಿಲ್ಲ. ಮತ್ತೆ ಉಳಿದ ಜಾಗವನ್ನು ಹಂಚ ಮೇಲೂ ಇಟ್ಟಿದ್ದೇವೆ ಈಗ. ಯಾಕಂದ್ರೆ ನಮ್ಗೆ ರೈತರಿಗೆ ಒಂದು 20 ದಿವಸದ ಗುಣಮಟ್ಟದ ನೇಜಿ ಕೊಡ್ಬೇಕು ಅನ್ನೋ ಉದ್ದೇಶ. ಒಂದು ದಿನಕ್ಕೆ 1,500 ರಿಂದ 2,000 ತನಕ ನೇಜಿ ಮಾಡ್ತಾರೆ. ಡೈಲಿ 400 kg ಬೀಜ ನಾವು ಮ್ಯಾಟ್ ರೆಡಿ ಮಾಡ್ತೇವೆ. ಹಾಗೆ ಸಸಿ ಮಾಡ್ತೇವೆ ದಿನ ಲೋಡ್ ಮಾಡಿ. ಮತ್ತೆ ನಾವು ಮ್ಯಾಟ್ ಅನ್ನ ಗಾಡಿ ಟೆಂಪದಲ್ಲಿ ತುಂಬುವಾಗ ಅಡಿಗಡೆ ಇರೋದು ಮ್ಯಾಟ್ ಹಾಳಾಗ್ತದೆ ಅನ್ನೋ ಉದ್ದೇಶದಿಂದ ಟೊಮೊಟೊ ಬುಟ್ಟಿಯನ್ನ ತಗೊಂಡಿದ್ದೇವೆ. ಅದಕ್ಕೆ 5 ಮ್ಯಾಟ್ ಅಡಿಗಡೆ ಹಾಕಿದ ನಂತರ ಗಾಡಿಯಲ್ಲಿ ಇದು ಹೀಗೆ ಒಂದ್ರ ಮೇಲೆ ಒಂದಿರ್ತದೆ. ಅಡಿ ಮ್ಯಾಟಿಗೆ ವೆಯ್ಟ್ ಬೀಳುವುದಿಲ್ಲ. ಅವಾಗ ನಾವು ಮ್ಯಾಟ್ ಅನ್ನು ಎಲ್ಲಿ ಬೇಕಾದ್ರೂ ಇದನ್ನ ತಗೊಂಡು ಹೋಗ್ಲಿಕ್ಕೆ, ಸಾಗಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಹ ತೊಂದ್ರೆ ಇಲ್ಲ. ಈಗ ಬೆಳಿಗ್ಗೆ ಹೋದ ಗಾಡಿ ಸಂಜೆ ತನಕ ನಡುವಾಗ್ಲೂ ಸಹ ಹಾಗೆ ಕೊಡ್ಬೋದು. ಗಾಡಿಯಲ್ಲಿ ಇರ್ತದೆ. ನಾವು ನೀರು ಬಿಟ್ಟೆ ಮ್ಯಾಟ್ ಲೋಡ್ ಮಾಡುದು. ಇದು ಸಾಧಾರಣ 10 ದಿವಸದ ಹಾಗೆ, 10 ದಿನ ಆಗಿದೆ. ಆ ಕಡೆ ಇರುವುದು ಸಾಧಾರಣ 15-18 ದಿವಸದ ಮ್ಯಾಟ್. 18 ದಿವಸಕ್ಕೆ ನಾಟಿ ಶುರು ಮಾಡ್ತೇವೆ. 18 ರಿಂದ 20 ದಿವಸಕ್ಕೆ ನಾಟಿ ಸ್ಟಾರ್ಟ್ ಮಾಡ್ತೇವೆ. ಒಂದು 3 ರಿಂದ 4 ಇಂಚ್ ಹೈಟ್ ಬಂದ ಮೇಲೆ ನಾವು ನಾಟಿ ಇದು ಮಾಡ್ತೇವೆ. ಮತ್ತೆ ಈ ಕಡ್ಮಣ್ಣು ಮಣ್ಣಿಗೆ ಮತ್ತೆ ಮಿಲ್ ಬೂದಿಯನ್ನು ಮಿಕ್ಸ್ ಮಾಡ್ತೇವೆ. 3 ಬುಟ್ಟಿ ಕಡ್ಮಣ್ಣಿಗೆ 1 ಮುಟ್ಟಿ ಬೂದಿಯನ್ನು ಹಾಕ್ತೇವೆ. ಆಮೇಲೆ ಇದು ಯಾರಾದ್ರೂ ನಾಟಿ ಮಾಡೋದಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂತ ಇರುತ್ತೆ? 9900 90 ಇನ್ನೊಂದ್ಸಲ ಹೇಳಿಬಿಡಿ ನಿಧಾನಕ್ಕೆ. 9900 90 ಸರಿ, ಓಕೆ. ಯಾವ ಪ್ರದೇಶಕ್ಕೆಲ್ಲ ನೀವು ನಾಟಿ ಮಾಡ್ಲಿಕ್ಕೆ ಹೋಗ್ತೀರಿ ಅದನ್ನೊಂಚೂರು ಹೇಳಿಬಿಡಿ ರೈತರಿಗೆ. ನಾವು ಈಗ ನಾಟಿ ಮಾಡ್ಲಿಕ್ಕೆ ಈಗ ನಾವು ಕಂಬಳ ಕ್ಷೇತ್ರದಲ್ಲಿ ಇರೋದ್ರಿಂದ, ಕಂಬಳ ಕ್ಷೇತ್ರದಲ್ಲಿ ಇರುವವರೆಲ್ಲ ರೈತರಾದ್ದರಿಂದ, ನನ್ನ 3 ಟ್ರ್ಯಾಕ್ಟರ್ ಉಳುಮೆ ಮಾಡೋದರಿಂದ ಹೊರಗಡೆ ಪ್ರಚಾರ ಈ ಉಡುಪಿ ಕುಂದಾಪುರದಲ್ಲಿ ಪರಿಚಯ ಇದೆ. ಈಗ ಕಾರ್ಕಳ ತನಕನೂ ಹೋಗ್ತೇನೆ, ಸಿದ್ದಾಪುರ ತನಕನೂ ಹೋಗಿದೆ, ನಿಮ್ಮೂರ್ ತನಕನೂ ಸರ್. ನಮ್ಮ ಕಂಬಳದ ಪರಿಚಯ ನಿಮ್ಮ ರಿಲೇಷನ್ ಪೊಲೀಸರು ಇದ್ರಲ್ಲ, ಅವ್ರದ್ದು ಸಹ ಹೋದ ವರ್ಷ ನಾಟಿ ಮಾಡಿ ಬಂದಿದೆ. ಭಟ್ಕಳಕ್ಕೂ ಸಹ ಹೋಗಿದ್ದೇನೆ. ನಮ್ಮ ಆತ್ಮೀಯ ಹೋರಿ ಓಡಿಸೋ ವಿನೋದ್ ಅಂದಳಿ ಅವ್ರದ್ದು ಸಹ ಇದು ಮಾಡಿದೆ. ಹಾಗೆ ಈ ಸಲ ಕಂಬಳದಲ್ಲಿ ಎಷ್ಟು ಮೆಡ್ಲ ಮಾಡ್ರಿ? ಈ ಸಲ ಕಂಬಳದಲ್ಲಿ ಈ ಬದಿಯಲ್ಲಿ 19 ಮೆಡ್ಲ್ ಆಗಿದೆ. ಜೋಡುಕೆರೆಯಲ್ಲಿ 4 ಮೆಡ್ಲ್ ಆಗಿದೆ. ಕೋಣದ ಹೆಸರು ಈ ಸಲದ? ಈ ಸಲ ಕೋಟದ ಕುಟ್ಟಿ ಅಂತ. ಹೊಸಲಿ ಅದರ ಮೊದಲನೇ ವರ್ಷ ಕೊಟ್ಟ ಮುನಿಯಾಲಿಗೆ ಕೊಟ್ಟಿದೆ. ಅಡಿಕೆ 300 ರೂಪಾಯಿ ಕಮ್ಮಿ ಕೊಟ್ಟ. ಹನ್ನೊಂದು 400 3 300 ಸರ್.